ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಜಮೀರ್ ಅಹಮದ್ ಖಾನ್ ಅವರು ಲಾಕ್ ಆಗೋದು ಗ್ಯಾರಂಟಿನ? ಅಂತಹ ಸ್ಫೋಟಕ ಸಾಕ್ಷಿ ಈಗ ಲೋಕಾಯುಕ್ತದ ಕೈ ಸೇರಿರೋದು. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಯಾವುದೇ ಬಗೆಯ ಸಂಕಷ್ಟ ಅದು ಅರೆಸ್ಟ್ ತನಕನೂ ಕೂಡ ಜಮೀರ್ ಅವರು ಎದುರಿಸಬೇಕಾಗತ್ತೆ ಅನ್ನೋ ಸುದ್ದಿ ನೀವು ಗಮನಿಸ್ತಾ ಇದ್ದೀರಲ್ಲ. ಸ್ಫೋಟಕ ಸಾಕ್ಷಿ ಏನು ಹಾಗಾದರೆ ಈಗ ಸಿಕ್ಕಿರೋದು? ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟ ಭರ್ತಿ ಮಾಡುವ ಪ್ರಕ್ರಿಯೆ ಆಷಾಢ ಶುರುವಾಗ್ತಿರೋದ್ರಿಂದ ಆಗ ಥರ ಕಾಣಿಸ್ತಾ ಇಲ್ಲ. ಬಟ್ ಅಲ್ಲಿ ಹೋಗ್ತಿದ್ದಾರೆ ಪಟ್ಟಿ ಹಿಡ್ಕೊಂಡು, ಶ್ರಾವಣದಲ್ಲೇ ಮಾಡಲಿ ಅನ್ನುವಂತಹ ಕೂಗು ಕೂಡ ಎದ್ದಿದೆ. ನೋಡ್ಬೇಕದನ್ನು. ಬಟ್ ಯಾವತ್ತಾದರೂ ಆಗಲಿ ಜಮೀರ್ ಅವರು ಇನ್ನಾಗಲ್ಲ. ಬಹುತೇಕ ತನ್ವೀರ್ ಸೇಠ್ ಅವರು, ಈ ಕಡೆ ಸಲೀಂ ಅಹಮದ್ ಅವರು ಇಬ್ಬರು ಮುಸಲ್ಮಾನ್ ಸಮುದಾಯದಿಂದ ಇನ್ನಾಗ್ತಾರೆ. ಖನಿಜಾ, ಫಾತಿಮಾ, ಇನ್ನೂ ಸುಮಾರು ಜನರ ಹೆಸರು ಕೇಳಿಬಂತು. ಜಮೀರ್ ಅವರು ಶತಾಯಗತಾಯ ಪ್ರಯತ್ನ ಮಾಡ್ತಾನೇ ಇದ್ದಾರೆ. ಆದರೆ ಇದೆಲ್ಲ ಉರುಳು ಸುತ್ತಕೊಂಡಿರೋದು ಮತ್ತು ಪ್ರಾದೇಶಿಕ ಲೆಕ್ಕಾಚಾರ ಎಲ್ಲ ಸೇರಿಸಿ ಈಗ ತನ್ವೀರ್ ಸೇಠ್ ಮತ್ತು ಸಲೀಂ ಅಹಮದ್ ಅವ್ರಿಗೆ ಬಹುತೇಕ ಮುಸ್ಲಿಂ ಸಮುದಾಯದಿಂದ ಸಚಿವ ಸ್ಥಾನ ಫಿಕ್ಸು ಅನ್ನೋದೇ ಕೇಳಿ ಬರ್ತಾ ಇರೋದು. ಬೆಳಗಾವಿದೊಂದು ದೊಡ್ಡ ಗೊಂದಲ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್, ಲಕ್ಷ್ಮಣ್ ಸವದಿ ಇಬ್ರಿಗೂ ಕೊಡ್ತಾರ, ಅಚ್ಚರಿಯ ಆಯ್ಕೆ ಆಗುತ್ತೆ ಅನ್ನೋದೊಂದು ಕುತೂಹಲ ಇದೆ ಅಲ್ಲಿ. ಬಟ್ ಮುಸಲ್ಮಾನ್ ಸಮುದಾಯದಿಂದ ಬಹುತೇಕ ಇದು ಲೆಕ್ಕ ಪಕ್ಕ ಅಂತ ಅನಿಸುತ್ತೆ. ಜಮೀರ್ ಅಹಮದ್ ಖಾನ್ ಅವರ ಸಾಮ್ರಾಜ್ಯವೇ ಕುಸಿದು ಬಿತ್ತ. ಒಂದು ದಾವಣಗೆರೆ ಎಲೆಕ್ಷನ್ನು, ಅಲ್ಲಾದಂತಹ ಎಡವಟ್ಟು, ಸಿದ್ದರಾಮಯ್ಯನವರನ್ನೂ ಎದುರು ಹಾಕ್ಕೊಂಡು ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಜಟಾಪಟಿ ಮಾಡಿಕೊಂಡು ಈಗ ಸಂಕಷ್ಟದಲ್ಲಿ ಯಾರೂ ಅವ್ರ ಬೆನ್ನಿಗೆ ನಿಲ್ಲೋರು ಇಲ್ವಾ? ಕಾಂಗ್ರೆಸ್ ನಾಯಕರೆಲ್ಲ ಜಮೀರ್ ಅವರನ್ನು ಕೈ ಬಿಟ್ಟುಬಿಟ್ರಾ, ಕೈ ಕೊಟ್ಟು ಬಿಟ್ರಾ? ಜಮೀರ್ ಅವರ ಈ ಪರಿಸ್ಥಿತಿಗೆ 2018ರಲ್ಲಿ ರೇಡ್ ಆಯಿತು, ಇಡಿ ದಾಳಿ ಆಯಿತು, ಅದಾದಮೇಲೆ ACB ಇನ್ವೆಸ್ಟಿಗೇಷನ್ಗೆ ಸೂಚನೆ ಆಯಿತು. ಯಾಕಂದರೆ ಅವರ ಆಸ್ತಿಗೂ ಆದಾಯಕ್ಕೂ ಮ್ಯಾಚೇ ಇಲ್ಲ ಅನ್ನೋದು ಗೊತ್ತಾದಾಗ 25 ಕೋಟಿ ಅಕ್ರಮವಾಗಿ ಅಂದರೆ ಆದಾಯಕ್ಕೂ ಮೀರಿದಂಥ ಆಸ್ತಿ ಆನ್ ದಿ ರೆಕಾರ್ಡ್ ಸಿಕ್ಕಿದ್ದು. ಇನ್ನೂ ಏನೇನಿದೆ ಇನ್ವೆಸ್ಟಿಗೇಷನ್ ಆಗಬೇಕು ಅನ್ನುವಂಥ ಆದೇಶ ಹೋಗುತ್ತೆ. ACB ಇರಲ್ಲ, ಆಮೇಲೆ ಅದು ಲೋಕಾಯುಕ್ತಕ್ಕೆ ಪಾಸ್ ಆಗುತ್ತೆ. ಲೋಕಾಯುಕ್ತ ತನಿಖೆ ಮಾಡ್ತಾ ಇತ್ತು. ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಅತ್ಯಂತ ಪ್ರಮುಖವಾದ ಘಟ್ಟಕ್ಕೆ ತಲುಪಿದ್ದು. ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಬಳಿ ಅನುಮತಿಯನ್ನು ಕೇಳಿದ್ದಾರೆ. ಅನುಮತಿ ಕೊಡುವ ದಟ್ಟ ಸಾಧ್ಯತೆಗಳಿವೆ. ಯಾಕಂದರೆ ಸಾವಿರಾರು ಪುಟಗಳ ಸಾಕ್ಷಿಗಳನ್ನು ಸಲ್ಲಿಸಿದ್ದಾರೆ. ಅದರಲ್ಲಿ ಪ್ರಮುಖವಾದದ್ದು ಜಮೀರ್ ಅವರೇ ಬರೆದಿಟ್ಟ ಅಂಕಿಅಂಶಗಳು, ಯಾರ್ಯಾರಿಗೆ ಎಷ್ಟೆಷ್ಟು ದಾನ ಕೊಟ್ಟಿದ್ದೀನಿ ಅಂತ. ಜಮೀರ್ ಅವ್ರಿಗೂ ದಾನಕ್ಕೂ ಯಾವ ರೀತಿ ಲಿಂಕು ಗೊತ್ತು. ಕಮ್ಯುನಿಟಿಯಲ್ಲಿ ಮತ್ತು ಕಮ್ಯುನಿಟಿ ಮೀರಿ ದಾನಶೂರ ಕರ್ಣ ಅಂತ ಕರೆಸ್ಕೊಳ್ತಾರೆ. ಎಲೆಕ್ಷನ್ ಟೈಮಲ್ಲಿ ಒಂದೇ ಅಲ್ಲ, ಬೇರೆ ಟೈಮಲ್ಲೂ ಕೇಳ್ಕೊಂಡು ಬಂದವ್ರಿಗೆ ಜಮೀರ್ ಕೊಡದೇ ಇರಲ್ಲಪ್ಪ, ಎತ್ತೆತ್ತಿ ಕೊಡ್ತಾರೆ, ಕೊಡುಗೈ ದಾನಿ ಅಂತೆಲ್ಲ ಬಿರುದು ಅವ್ರಿಗೆ ಪಾಪ. ಆದರೆ ಜಮೀರ್ ಅವ್ರು ಏನು ಮಾಡ್ಕೊಂಡಿದ್ದಾರೆ ಅಂದರೆ, ಕರೋನಾ ಟೈಮಲ್ಲಿ ಅವರು ಸಾರಿಗೆನೇ ಆದಾಯದ ಮೂಲ ಅಂತ ತೋರಿಸ್ಕೊಂಡಿರೋದು. ಅವ್ರಿಗೆ ಏನು ಸಚಿವ ಆಗಿ ಅವ್ರಿಗೆ ಆದಾಯ ಬರುತ್ತಾ? ಇಲ್ಲ ಅಲ್ವಾ, ಅಫಿಷಿಯಲಿ ಬರಲ್ಲ. ಅವ್ರಿಗೆ ಆದಾಯದ ಮೂಲ ಯಾವುದು? ಅಫಿಷಿಯಲಿ ಸಾರಿಗೆ, ಅವ್ರ ಬಸ್ಸು ಟ್ರಾವೆಲ್ಸ್ ಏನಾನೇ ಬರೋದು ಅಂತ ತೋರಿಸ್ಕೊಂಡಿದ್ರು ಅವರು. ಕರೋನಾ ಟೈಮಲ್ಲಿ ಕಂಪ್ಲೀಟ್ ಕೊಲ್ಯಾಪ್ಸ್ ಅಲ್ವಾ ಈ ಉದ್ಯಮ ಎಲ್ಲ, ಏನೂ ಆದಾಯ ಇಲ್ಲ ಅಲ್ಲಿಂದ. ಆದರೆ ಅದೇ ಟೈಮಲ್ಲಿ ಕೋಟಿ ದಾನನೇ ಮಾಡಿ ಅದನ್ನು ಬರೆದು ಇಟ್ಬಿಟ್ಟಿದ್ದಾರೆ. ಆ ಸಾಕ್ಷಿ ಈಗ ಜಮೀರ್ ಅಹಮದ್ ಖಾನ್ ಅವರ ರಾಜಕೀಯ ಭವಿಷ್ಯ ಮತ್ತು ಅವರ ಕಂಪ್ಲೀಟ್ ಭವಿಷ್ಯವನ್ನೇ ಬುಡಮೇಲು ಮಾಡ್ತಿದೆ. ಸೊ ಇಷ್ಟು ದೊಡ್ಡ ಸಾಕ್ಷಿ ಸಿಕ್ಕಿರೋದ್ರಿಂದ ಆದಾಯ ಇಲ್ಲ ಅನ್ನೋದು ಪಕ್ಕಾ ಲೆಕ್ಕ ಆನ್ ದಿ ರೆಕಾರ್ಡ್ ಸಿಕ್ಕಿದೆ. ಕರೋನಾ ಟೈಮಲ್ಲಿ ಸಾರಿಗೆದು ಮತ್ತು ಇಲ್ಲಿ ದಾನ ಮಾಡಿರೋದು ಕೂಡ ಲೆಕ್ಕ ಸಿಕ್ಕಿದೆ. ಫೇಸ್ಬುಕ್ಕಲ್ಲೂ ಬರ್ಕೊಂಡು ಹಾಕ್ಕೊಂಡು ಬಿಟ್ಟಿದ್ದಾರೆ ಅವರು, ಎಷ್ಟೆಷ್ಟು ದಾನ ಮಾಡಿದ್ದೀನಿ ಏನೇನು ಅಂತ. ವಿತ್ ಫೋಟೋಸು ಯಾರ್ಯಾರಿಗೆ ದಾನ ಮಾಡಿದ್ದಾರೆ ಅನ್ನೋ ಡೀಟೇಲ್ಸು ಇದೆ. ಅದ್ರ ಜೊತೆಗೆ ಅವರ ಮನೆಯಲ್ಲೇ ಬರೆದಿಟ್ಟಿರೋ ಪುಸ್ತಕ ಸಿಕ್ಕಿರೋದ್ರಿಂದ ಏನೂ ಸಮಜಾಯಿಷಿ ಕೊಡೋ ಪರಿಸ್ಥಿತಿಲೇ ಉಳ್ಕೊಂಡಿಲ್ಲ ಜಮೀರ್ ಅಹಮದ್ ಖಾನ್ ಅವರು. ಅಕ್ರಮ ಆಸ್ತಿ ಗಳಿಕೆ, ಆದಾಯ ಮೀರಿದಂಥ ಆಸ್ತಿ ಗಳಿಕೆ ಖಚಿತವಾಗ್ತಾ ಇದೆ. ಸೊ ಅದರ ಸುತ್ತ ಈಗ ಚಾರ್ಜ್ ಶೀಟ್ ರೆಡಿಯಾಗಿದ್ದು ಕೋರ್ಟ್ಗೆ ಇದನ್ನು ಸಲ್ಲಿಕೆ ಮಾಡೋ ಹಂತಕ್ಕೆ ಬಂದಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂಥ ದಟ್ಟ ಸಾಧ್ಯತೆ ಟೆಕ್ನಿಕಲಿ ಇಲ್ಲಿ ಕಂಡು ಬರ್ತಿರೋದು. ಸೊ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಈ ಪ್ರಾಸಿಕ್ಯೂಷನ್ ಅನುಮತಿ ಸಿಕ್ಕಿಬಿಟ್ರೆ ಕಾಂಗ್ರೆಸ್ನ ಒಬ್ಬ ಪ್ರಭಾವಿ ನಾಯಕ ಹೆಸರಿಲ್ಲದಂತೆ ಕಳೆದು ಹೋಗ್ಬಿಡ್ಬೋದು. ಡೌಟೇ ಇಲ್ಲ, ಸಮುದಾಯದಲ್ಲಿ ಸಿಕ್ಕಾಪಟ್ಟೆ ಪ್ರಭಾವಿ. ಇದನ್ನು ರಿಪೀಟ್ ಮಾಡಬೇಕಾಗಿಲ್ಲ, ಹಿಂದೆ ಸುಮಾರು ಸಲ ಮಾಡಿದ್ದೀವಿ.
ರಾಷ್ಟ್ರ ಮಟ್ಟದಲ್ಲಿ ಜಮೀರ್ ಅವ್ರ ವರ್ಚಸ್ ಹೆಂಗೆ ಬೆಳೀತಿತ್ತಂದರೆ ಸಮುದಾಯದಲ್ಲಿ 4, 5, 6 ಸಲ ಗೆದ್ದಿರೋ ಎಷ್ಟೋ MLAಗಳಿದ್ರು ಅವ್ರಿಗೆ ಕೊಡದೆ ಇವ್ರಿಗೆ ಪದೇ ಪದೇ ಮಂತ್ರಿಗಿರಿ ಕೊಟ್ಟರು. ವಲಸೆ ಬಂದವರಾದರು, JDSನಿಂದ ಕಾಂಗ್ರೆಸ್ಗೆ ಬಂದವರಾದರೂ ಹಲವಾರು ಖಾತೆಗಳನ್ನು ನಿಭಾಯಿಸೋಕಾಯಿತು. ರಾಹುಲ್ ಗಾಂಧಿಯವರೇ ಖುದ್ದಾಗಿ ಜಮೀರ್ ಅವ್ರನ್ನ ಯಾವ ಎಲೆಕ್ಷನ್ ಇದ್ದರೂ ಬೇರೆ ರಾಜ್ಯಗಳಲ್ಲಿ ಕರೆಸ್ತಾ ಇದ್ರು, ವಿಶೇಷವಾಗಿ ವಿಮಾನ ರೆಡಿ ಮಾಡಿಸಿ. ಜಮೀರ್ ಅವ್ರಿಗೆ ಆ ಥರ ಡಿಮ್ಯಾಂಡು. ಬೇರೆ ಬೇರೆ ರಾಜ್ಯಗಳಲ್ಲಿ ಮೌಲ್ಯಗಳು, ದರ್ಗಾಗಳು ಎಲ್ಲ ಇವರು ಹೇಳಿದಂತೆ ಅಲ್ಲಿ ಕಾರ್ಯಕ್ರಮ ಅರೇಂಜ್ ಮಾಡೋದು. ಅಷ್ಟು ಬೆರಳ ತುದಿಯಲ್ಲಿ. ಇಲ್ಲಿ ಕೇರಳದಲ್ಲೂ ಅಷ್ಟೇ ಮುಸ್ಲಿಂ ಲೀಗ್ ಎಲೆಕ್ಷನ್ ಸ್ವಲ್ಪ ಸಮಸ್ಯೆ ಆಯ್ತಲ್ಲ, ಕಾಂಗ್ರೆಸ್ಸು ಮುಸ್ಲಿಂ ಲೀಗ್ ನಡುವೆ ಸೀಟ್ ಶೇರಿಂಗು ಮತ್ತು ಸಚಿವ ಸ್ಥಾನದ್ದೆಲ್ಲ. ಜಮೀರ್ ಅವ್ರ ನೇತೃತ್ವದಲ್ಲಿ ಎಲ್ಲ ಬಗೆಹರಿಸೋದಕ್ಕೆ ಅನುಕೂಲ ಆಯಿತು. 20-25 ಕ್ಷೇತ್ರಗಳಲ್ಲಿ ಮುಸ್ಲಿಂ ಹೋಲ್ಡಿರುವಂಥ ಕ್ಷೇತ್ರಗಳಲ್ಲಿ ಜಮೀರ್ ಅವರು ಬಹಳ ದೊಡ್ಡ ಹೆಲ್ಪ್ ಮಾಡಿದ್ದಾರೆ ಕಾಂಗ್ರೆಸ್ಗೆ ಅಂತಲೂ ಹೇಳಲಾಗುತ್ತೆ. ಇಷ್ಟೆಲ್ಲದರ ನಡುವೆ ಕೂಡ ಜಮೀರ್ ಅವ್ರ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ಈಗ ರಾಜ್ಯ ಕಾಂಗ್ರೆಸ್ಸಲ್ಲಿ ಅವರು ಬೇಡದವರಾಗಿದ್ದಾರೆ. DK ಶಿವಕುಮಾರ್ ಅವ್ರನ್ನ ಎದುರು ಹಾಕ್ಕೊಂಡಿದ್ದಾರೆ. DK ಶಿವಕುಮಾರ್ ಅವರು ಈಗ ಏನೂ ಮಾಡೋ ಪರಿಸ್ಥಿತಿಲಿಲ್ಲ. ಸಿದ್ದರಾಮಯ್ಯನವರು ಕೂಡ ಮುನಿಸ್ಕೊಂಡಿದ್ದಾರೆ. ಸೊ ಜಮೀರ್ ಅವ್ರೀಗ ಏಕಾಂಗಿ. ಈ ರೀತಿ ಕಾನೂನು ಸಂಕಷ್ಟ ಒಂದು ಕಡೆ, ರಾಜಕೀಯ ಸಂಕಷ್ಟ ಒಂದು ಕಡೆ, ಎರಡೂ ಕಡೆಯಿಂದ ಸಿಕ್ಕಾಕ್ಕೊಂಡಿರೋ ಜಮೀರ್ ಅಹಮದ್ ಖಾನ್ ಅವರು ಲಾಕ್ ಆಗಿಬಿಟ್ರೆ ಈ ಸಾಕ್ಷಿಗೆ ಅನುಗುಣವಾಗಿ ಶಿಕ್ಷೆಗೂ ಕೂಡ ಇಲ್ಲಿ ಎಲ್ಲ ಪೂರಕವಾಗಿದೆ ವಾತಾವರಣ ಅಂತ ಹೇಳಲಾಗ್ತಿದ್ದು, ಜಮೀರ್ ಅವ್ರಿಗೆ ಸಂಕಷ್ಟ ಎದುರಾಗಿ ರಾಜಕೀಯ ಜೀವನವೇ ಅಲ್ಲೋಲ ಕಲ್ಲೋಲ ಆದರೂ ಆಶ್ಚರ್ಯ ಇಲ್ಲ. ಆಗ್ತಿರೋ ಡೆವಲಪ್ಮೆಂಟ್ಸ್ ನೋಡಿದ್ರೆ ಅವ್ರ ಕಡೆಯಿಂದನೂ ಕಾನೂನು ಹೋರಾಟ ಆಗಿ ಮುಂದೇನೇನಾಗತ್ತೋ ಗೊತ್ತಿಲ್ಲ. ಈಗಿನ ಪರಿಸ್ಥಿತಿಯಲ್ಲಂತೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಇಷ್ಟ ಆಗಬಹುದು. ಸೊ ಜಮೀರ್ ಅವ್ರದ್ದು ಈ ಕಥೆ ಆದರೆ ನೋಡಿ, ಅಲ್ಲಿ ಸಂಪುಟಕ್ಕೆ ಲಿಂಕ್ ಮಾಡ್ಕೊಂಡು ಮಾತಾಡೋದಾದರೆ ಬಸವರಾಜ ರಾಯರೆಡ್ಡಿ ಇನ್ನೊಬ್ಬರು ತುಂಬ ಪ್ರಯತ್ನ ಮಾಡ್ತಿದ್ರು. ಸಿದ್ದು ಕ್ಯಾಂಪು ಸಿದ್ದರಾಮಯ್ಯನವರೇ 5 ವರ್ಷ CM ಅಂತ ತುಂಬ ಸಲ ಹೇಳ್ತಾ ಇದ್ದವರು. ಬಟ್ ಈಗ DK ಶಿವಕುಮಾರ್ ಅವರು ಬಂದ ಮೇಲೆ ಬಹಳ ಬೇಜಾರಲ್ಲಿದ್ದಾರೆ, ಪ್ರಯತ್ನ ಮಾಡ್ತಿದ್ದಾರೆ ಮುಖ್ಯಮಂತ್ರಿ ಮನವೊಲಿಸೋದಕ್ಕೆ, ತಾನು ಕೂಡ ಸಚಿವ ಆಗಬೇಕು ಅಂತ. ಬಟ್ ಅವ್ರಿಗೀಗ ಲ್ಯಾಂಡ್ ಡೀಲಿಂಗ್ ಆರೋಪ ಉರುಳು ಸುತ್ತಕೊಳ್ತಾ ಇದೆ. ಶಿವರಾಜ ರಾಯರೆಡ್ಡಿ ಅವ್ರಿಗೆ ಲ್ಯಾಂಡ್ ಡೀಲ್ ಕಂಟಕ ಬರೆದಿದ್ರು ಅವ್ರಿಗೇನು ಸಚಿವ ಸ್ಥಾನ ಸಿಗತ್ತೆ ಅಂತಿರಲಿಲ್ಲ. ಬಟ್ ಏನಾಗುತ್ತೆ, ಈ ಸೀನಿಯರ್ಸು ಸಿಡ್ದಿದ್ದವರು ಎಲ್ಲ ಸೇರ್ಕೊಂಡು ಒಂದು ಗುಂಪು ಕಟ್ಟೋದು. ಈ ಸಚಿವ ಸಂಪುಟ 2ನೇ ಪಟ್ಟಿ ಬರುತ್ತಲ್ಲ, ಅದ್ರ ಮೇಲೆ ಕಾಂಗ್ರೆಸ್ ಭವಿಷ್ಯ ನಿರ್ಧಾರ ಆಗುತ್ತೆ. ಸುಮಾರು ಜನರದ್ದು ಭವಿಷ್ಯ ಮುಗಿದು ಹೋಗುತ್ತೆ. ಇನ್ನು ಅವರು 6-7 ಸಲ ಗೆದ್ದವರೆಲ್ಲ ಈ ಸಲನೂ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂದರೆ ಅವ್ರು ಈ ಸಲ ಕೆಲವರೆಲ್ಲ ಸ್ಪರ್ಧೆ ಮಾಡೋಕ್ಕೂ ಎಲಿಜಿಬಲ್ ಆಗದೆ ಹೋದವರು ಅಂತ ಅರ್ಥ ಆಗಿಬಿಡುತ್ತೆ. ಟಿಕೆಟು ಸಿಗದೆ ಹೋಗ್ಬೋದು ಅವ್ರಿಗೆ, ಅವರನ್ನು ಹೈಕಮಾಂಡ್ ಕೈ ಬಿಟ್ಟಿದೆ ಅನ್ನೋ ಅರ್ಥ ಆಗುತ್ತೆ. ಇನ್ನೊಂದು, ಅವ್ರಿಗೆ ಟಿಕೆಟ್ ಸಿಕ್ಕಿದ್ರೂ ಗೆಲ್ಲೋಕ್ಕೆ ಸಾಧ್ಯ ಆಗದಂತಹ ಪರಿಸ್ಥಿತಿಗೆ ಬರಬಹುದು. ಎಲ್ಲ ಬಗೆಯಲ್ಲಿ ಶಕ್ತಿ ಒಗ್ಗೂಡಿಸ್ಕೊಳ್ಳೋದಕ್ಕಾಗದೆ ಸುಮಾರು ವಿಚಾರಗಳಿವೆ. ಮತ್ತು ಕೆಲವರು ಸಿಡಿದೆದ್ದು ಶಕ್ತಿ ಇರೋರು ಪಕ್ಷ ಬಿಟ್ಟು ಹೋಗ್ಬೋದು. ಇಷ್ಟೆಲ್ಲ ಆಗೋದಿದೆ ಈಗ 2ನೇ ಪಟ್ಟಿ ಬಂದ ಮೇಲೆ DK ಶಿವಕುಮಾರ್ ಅವ್ರದ್ದು. ಈ ಪೈಕಿ ಸೀನಿಯರ್ಸ್ ಕೆಲವರು ಸಿಡಿದೇಳೋಕೆ ರೆಡಿ ಆಗಿರೋರಿಗೆ ಏನಾಗುತ್ತೆ ಹೇಳಿ, ಅವ್ರು ನಾಳೆ ತಂಡ ಕಟ್ಟೋಕ್ಕೆ ಶುರು ಮಾಡ್ತಾರೆ DK ವಿರುದ್ಧ. ಆದರೆ DK ಶಿವಕುಮಾರ್ ಅವ್ರಿಗೆ ಎಲ್ಲ ಕ್ಲಿಯರ್ ಆಗ್ತಿದೆ. ಈಗ ಜಮೀರ್ ಅಹಮದ್ ಖಾನ್ ಅವ್ರ ಆಪ್ತರು ಹೊಸ ಪಕ್ಷನೇ ಮಾಡೋ ತಾಕತ್ತಿದೆ ಅಂತ ಸವಾಲು ಹಾಕಿದ್ರು ದಾವಣಗೆರೆ ಎಲೆಕ್ಷನ್ ಟೈಮಲ್ಲಿ. ಬಟ್ ಹಿಂಗಾಯಿತು. ಬಸವರಾಜ ರಾಯರೆಡ್ಡಿ ಈಗ ಲ್ಯಾಂಡ್ ಡೀಲ್ ವಿಡಿಯೋ ಅದು ಇದು ಅಂತ ಕುತ್ತಿಗೆಗೆ ಬರೋ ಥರ ಕಾಣಿಸ್ತಾ ಇದೆ. ನೋಡಬೇಕದು ಏನು ಕಥೆ, ವಿಡಿಯೋದು ಸತ್ಯಾಸತ್ಯತೆ ಅಂತೆಲ್ಲ. ಒಟ್ಟಿನಲ್ಲಿ ಅವ್ರಿಗೂ ಶುರುವಾಗಿದೆ ಈಗ. ಓವರ್ ಆಲ್ DK ಶಿವಕುಮಾರ್ ಅವ್ರಿಗೆ ದಾರಿ ಕ್ಲಿಯರ್ ಆದಂಗಿದೆ. ಸಿದ್ದರಾಮಯ್ಯನವ್ರ ಜೊತೆನೂ ಕೂಡ ಒಳ್ಳೆ ಸಂಬಂಧ ಮೇಂಟೈನ್ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿ DK ಇದ್ದಾರೆ. ಈಗ ಡೆಲ್ಲಿಗೆ ಹೋಗಿ ಎಲ್ಲ ಫೈನಲ್ ಮಾಡಿಕೊಂಡು ತಾನು ಅಂದುಕೊಂಡಿರೋ ಪಟ್ಟಿನೇ ಫಿಕ್ಸ್ ಮಾಡಿಕೊಂಡು ಮುಂದಿನ ಚುನಾವಣೆಯಲ್ಲಿ 28ಕ್ಕೆ DK ಶಿವಕುಮಾರ್ ಅವ್ರಿಗೆ ಸಿದ್ದರಾಮಯ್ಯನವ್ರ ಅಡೆತಡೆ, ಅವ್ರ ಕ್ಯಾಂಪ್ ಅವ್ರ ಅಡೆತಡೆ, ಟಿಕೆಟ್ ವಿಚಾರದಲ್ಲಿ ಕೈಯಾಡಿಸೋದು ಯಾವುದೂ ಇರಬಾರ್ದು, ಆ ರೀತಿ ಕ್ಲಿಯರ್ ಮಾಡ್ಕೊಳ್ತಿದ್ದಾರಾ? ಆಗ್ತಾ ಇದೆ ಒಂದಾದ್ಮೇಲೆ ಒಂದು ಡೆವಲಪ್ಮೆಂಟ್ಸು ರಾಜ್ಯ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ. ಗೊತ್ತಿಲ್ಲ, ಇದೆಲ್ಲ ಆಕ್ರೋಶ ಬೂದಿ ಮುಚ್ಚಿದ ಕೆಂಡದಂತಿದ್ದು ಆಮೇಲೆ ಸಿಡಿಯತ್ತೋ ಅಥವಾ ಆರಿಸೇ ಬಿಡ್ತಾರೋ DK ಶಿವಕುಮಾರ್ ಅವರು. ಇದು ರಾಜಕೀಯ. ಆದರೆ ಕಾನೂನು ಸಂಕಷ್ಟಕ್ಕೂ ಸುಮಾರು ಜನ ಸಿಕ್ಕಾಕೊಂಡಿದ್ದಾರೆ. ಇನ್ನು ಕ್ವಿಕ್ಕಾಗಿ ಸಚಿವ ಸಂಪುಟಕ್ಕೆ ಯಾರು ಇನ್ನಾಗಬಹುದು ಅಂತ ನೋಡಿದ್ರೆ, ಈಗಾಗಲೇ ಹೇಳಿದ ಹಾಗೆ ತನ್ವೀರ್ ಸೇಠ್ ಅವರು ಮತ್ತು ಸಲೀಂ ಅಹಮದ್ ಅವ್ರ ಹೆಸರು ಜೋರಾಗಿ ಕೇಳಿ ಬರ್ತಾ ಇದೆ. ನಾಗೇಂದ್ರ, ಬಳ್ಳಾರಿ ನಾಗೇಂದ್ರ ಅವ್ರನ್ನ ಮತ್ತೆ ವಾಪಸ್ ತೊಗೊಳ್ಬೇಕು ಅನ್ನೋ ಚರ್ಚೆ ಇತ್ತಲ್ಲ, ಅವ್ರ ಬದಲು ತುಕಾರಾಮ್ ಪತ್ನಿ ಅನ್ನಪೂರ್ಣ ಅವರು ಬಹುತೇಕ ಇನ್ನಾಗ್ತಾರೆ. ಚಿತ್ರದುರ್ಗದಲ್ಲಿ ರಘುಮೂರ್ತಿ ಅವ್ರಿಗೆ ಅವಕಾಶ ಕೊಡಬೇಕು ಅಂತ ಎಲ್ಲ ನಡೀತಾ ಇದೆ ಪ್ರಯತ್ನ.
ಹಾಗೆ ಈಗ ಬಸವರಾಜ ರಾಯರೆಡ್ಡಿ, ರಾಘವೇಂದ್ರ ಹಿಟ್ನಾಳು, ಗೋಪಾಲ ಕೃಷ್ಣ ಬೇಳೂರು, ನಾಗೇಂದ್ರ, ಗುಬ್ಬಿವಾಸು, ನಂಜೇಗೌಡ, ನಾರಾಯಣಸ್ವಾಮಿ ಇವರೆಲ್ಲ ಲಿಸ್ಟಲ್ಲಿರೋರು, ರಮೇಶ್ ಬಂಡಿ, ಸಿದ್ದೇಗೌಡರು ಎಲ್ಲ ತುಂಬ ಪ್ರಯತ್ನ ಮಾಡ್ತಿರೋರು ಇನ್ನೂ ಇದ್ದಾರೆ. ಈ ಲಕ್ಷ್ಮಣ್ ಸವದಿ ಅವರು ಬೆಳಗಾವಿಯಲ್ಲಿ ಅವರಿಬ್ಬರ ನಡುವೆ, ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ಪೈಪೋಟಿ ನಡೆಯುತ್ತಾ, ಇಬ್ಬರಿಗೂ ಸಿಗತ್ತಾ ಅನ್ನೋ ಕುತೂಹಲ ಇದೆ. ತುಂಬ ಜನ ಇದ್ದಾರೆ, 40+ ಶಾಸಕರೀಗ ತಾವು ಸಚಿವರಾಗಲೇಬೇಕು ಅಂತ ಕೂತಿರೋರು ಇದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಹೆಂಗಿದೆ ಅಂದರೆ, ಈಗ ಹೈಕಮಾಂಡ್ ಲೆಕ್ಕಾಚಾರ ಕೂಡ ಅದೇ, ಸಂಸದರನ್ನು ಒಂದೊಂದು ಜಿಲ್ಲೆಯಲ್ಲಿ ಅವರು ಎಷ್ಟು ಸಂಸದರನ್ನು ಆಯ್ಕೆ ಮಾಡಿ ಕಳಿಸಬಲ್ಲರು ಅನ್ನೋದ್ರ ಮೇಲೆ ಅವ್ರಿಗೀಗ ಸಚಿವ ಸ್ಥಾನ ಸಿಗುತ್ತೆ. ಆ ಥರ ಆಯ್ಕೆ ಮಾಡೋಕ್ಕೆ ಹೈಕಮಾಂಡ್ ರೆಡಿ ಆಗಿದೆ. ಸುಮ್ಮನೆ ಜಾತಿ ನೋಡಿ ಅಥವಾ ಜಿಲ್ಲೆ ನೋಡಿ ಈ ಪ್ರಾದೇಶಿಕವಾರು ಲೆಕ್ಕಾಚಾರದಲ್ಲಿ ಕೊಟ್ಟರೆ ಈ ಸಲ ಆಗಲ್ಲ, ವರ್ಕೌಟ್ ಆಗಲ್ಲ ಅನ್ನೋದು ತುಂಬ ಚೆನ್ನಾಗಿ ಗೊತ್ತು. ಸೊ ಈ ಬಾರಿ ಸಂಪುಟ ಸೇರುವಂಥವ್ರು ಯಾರೇ ಇದ್ದರೂ ಅವ್ರಿಗೂ MP ಎಲೆಕ್ಷನ್ಗೆ ಒಳ್ಳೆ ಸಂಖ್ಯೆಯಲ್ಲಿ MP ಗಳನ್ನು ಆಯ್ಕೆ ಮಾಡಿ ಕಳಿಸುವಂಥವರೇ ಆಗಬೇಕು. ಆ ಒಂದು ವಿಷಯವೇ ಮಾನದಂಡ ಈ ಸಲ ಸಚಿವರನ್ನಾಗಿ ಮಾಡೋಕೆ ಅನ್ನೋದು ಗೊತ್ತಾಗ್ತದೆ. ಸೊ ಡಿ ಕೆ ಶಿವಕುಮಾರ್ ಅವರ ಈ ಟೀಮ್ ಇದೆಯಲ್ಲ, ಅದು 29ರ ಚುನಾವಣೆಗೆ, 28 ಒಂದೇ ಅಲ್ಲ 29ರ ಚುನಾವಣೆಗೆ ಸಮರಾಭ್ಯಾಸ ಮಾಡುವಂತಹ ರಾಹುಲ್ ಗಾಂಧಿಯವರ ಕೈ ಬಲಪಡಿಸುವಂತಹ ಟೀಮ್ ಆಗಲಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.